ವೆಲ್ಕಮ್ ಬ್ಯಾಕ್ ಟು ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ದರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಗಿಲ್ಲಿ ಮನೆಗೆ ಕಾವ್ಯ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ ನಿನ್ನೆ ತಾನೇ ಒಂದು ಪ್ರೋಗ್ರಾಮ್ನಲ್ಲಿ ಇಬ್ಬರು ಜೊತೆಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಇಲ್ಲಿ ಒಂದೇ ಪ್ರೋಗ್ರಾಮಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಮತ್ತೆ ಒಂದಾಗಿದ್ದಾರೆ. ಅದರಲ್ಲಿ ಇಲ್ಲಿ ಫುಲ್ಲು ಎಂಜಾಯ್ಮೆಂಟ್ ಮಾಡಿದರು. ಅಭಿಮಾನಿಗಳು ಒಂದು ಫೋಟೋ ಫ್ರೇಮ್ ಮತ್ತು ಕವನ ಮುಖಾಂತರ ಅವರಿಬ್ಬರನ್ನ ಒಬ್ಬ ಅಭಿಮಾನಿ ಅಂತೂ ಅವರು ಆರ್ಟ್ ತನ್ನ ಕೈಯಾರಿಂದ ಇಬ್ಬರು ಒಂದು ಕಾವ್ಯ ಮತ್ತು ಗಿಲ್ಲಿಯವರ ಫೋಟೋ ಫ್ರೇಮ್ ಗಿಫ್ಟ್ ಕೊಟ್ಟಿದ್ದರು. ಅದನ್ನು ನೋಡಿದ ಕಾವ್ಯ ಅವರು ಫುಲ್ ಖುಷಿಯಾಗಿದ್ದರು. ಆ ಒಂದು ಪ್ರೋಗ್ರಾಮ್ ಮುಗಿದ ತಕ್ಷಣ ಇವಾಗ ಕಾವ್ಯ ಅವರು ಗಿಲ್ಲಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಗಿಲ್ಲಿಯವರ ಮನೆಗೆ ಸ್ವತಃ ಕಾವ್ಯ ಅವರು ಇಲ್ಲಿ ಬಂದಿದ್ದಾರೆ. ಕಾವ್ಯ ಅವರು ಯಾಕೆ ಗಿಲ್ಲಿ ಮನೆಗೆ ಬಂದರು, ಏನು ಕತೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ಕಾವ್ಯ ಅವರು ಗಿಲ್ಲಿನ ನೋಡಬೇಕು ಮತ್ತು ಅವರ ಅಪ್ಪ ಅಮ್ಮನ ತುಂಬ ದಿನ ಆಯಿತು, ಅದಕ್ಕೋಸ್ಕರ ಮಾತಾಡಬೇಕು ಅಂತಂದು ಗಿಲ್ಲಿ ಮನೆಗೆ ಕಾವ್ಯ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಬಂದ ತಕ್ಷಣ ಇಲ್ಲಿ ಗಿಲ್ಲಿಯ ಅಪ್ಪ ಅಮ್ಮ ಅವರನ್ನು ತುಂಬ ಚೆನ್ನಾಗಿ ಉಪಚರಿಸಿದರು, ಊಟ ಮಾಡಿದರು, ಟೈಮ್ ಕೂಡ ಸ್ಪೆಂಡ್ ಮಾಡಿದರು. ಹಾಗೆ ಇಲ್ಲಿ ಕಾವ್ಯ ಅವರು ಬಂದ ತಕ್ಷಣ ಅವರ ಅಮ್ಮ ಗಿಲ್ಲಿಯ ಅಮ್ಮ ತುಂಬ ಖುಷಿಯಾಯಿತು. ಹಾಗೆ ಅವ್ರ ಜೊತೆ ಮಾತಾಡಿದರು. ಹಾಗೆ ಇಲ್ಲಿ ನೋಡಿ ಗಿಲ್ಲಿ ಮನೆಗೆ ಕಾವ್ಯ ಅವರು ಯಾಕೆ ಬಂದಿದ್ದರು, ಏನು ಕತೆ ಅಂತ ನೋಡೋಣ. ಇಲ್ಲಿ ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಬರ್ತಾ ಇದೆ. ಕಾವ್ಯ ಮತ್ತು ಗಿಲ್ಲಿಯವರು ಆದಷ್ಟು ಬೇಗನೆ ಮದುವೆ ಮಾತುಕತೆ ಸೀಕ್ರೆಟಾಗಿ ಮದುವೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಇಬ್ಬರು ಗುಟ್ಟಾಗಿ ಮದುವೆ ಮಾಡ್ಕೊತಾ ಇದ್ದಾರೆ ಅಂತಂದು ಹೇಳ್ತಾ ಇದ್ದಾರೆ. ಅದನ್ನು ಕ್ಲಿಯರಿಟಿ ಕೊಟ್ಟೋದಕ್ಕೆ ಇವಾಗ ಗಿಲ್ಲಿ ಮನೆಗೆ ಕಾವ್ಯವರು ಎಂಟ್ರಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡಿ ಕಾವ್ಯವರು ಬಂದ ತಕ್ಷಣ ಗಿಲ್ಲಿಯ ಮದುವೆ ಬಗ್ಗೆನೇ ವಿಚಾರ ಮಾಡಿದರು. ಗಿಲ್ಲಿಗೆ ಇವಾಗ ಹೆಣ್ಣು ನೋಡುವ ಒಂದು ಶಾಸ್ತ್ರ ಮಾಡ್ತಾ ಇದ್ದೀರಾ, ಹೆಣ್ಣು ನೋಡೋಕ್ಕೆ ಶುರು ಮಾಡಿದ್ದೀರಾ ಅಂತಂದು ಈ ಗಿಲ್ಲಿಗೆ ಡೈರೆಕ್ಟಾಗಿ ಕಾವ್ಯವರು ಕೇಳ್ತಾರೆ. ಆವಾಗ ಅವರ ಅಪ್ಪ ಅಮ್ಮನಿಗೂ ಕೂಡ ಕೇಳ್ತಾರೆ. ಹೌದು, ಇವಾಗ ಎಲ್ಲನೂ ಕೂಡ ಕೆಲಸ ಆಯಿತು, ಎಲ್ಲನೂ ಇವಾಗ ಫೇಮಸ್ ಕೂಡ ಆಗಿದ್ದಾನೆ, ಆದಷ್ಟು ಬೇಗನೆ ಅವನಿಗೂ ಕೂಡ ಒಂದು ಮದುವೆ ಮಾಡಿ ಮುಗಿಸ್ಬೇಕು, ನಮ್ಮ ಒಂದು ಆಸೆ ಅಂತಂದು ಗಿಲ್ಲಿಯ ಒಂದು ಅಪ್ಪ ಅಮ್ಮ ಹೇಳಿದ್ದಾರೆ. ಹೌದು ಅಂತಂದು ಕಾವ್ಯವರು ಕೂಡ ಖುಷಿಪಟ್ಟಿದ್ದಾರೆ. ಹಾಗೆ ಇಲ್ಲಿ ಗಿಲ್ಲಿಯ ಒಂದು ಮನೆಯಲ್ಲಿ ಇವಾಗ ಗಿಲ್ಲಿಗೆ ಹೆಣ್ಣು ಯಾರನ್ನು ಸೆಲೆಕ್ಟ್ ಮಾಡ್ತಾರೆ, ಕಾವ್ಯನ್ನೇ ಮದುವೆ ಆಗ್ತಾರಾ ಅಥವಾ ಬೇರೆದವರು ಬರ್ತಾರಾ ಗಿಲ್ಲಿಯ ಒಂದು ಲೈಫ್ನಲ್ಲಿ ಅಂತ ನೋಡೋಣ. ಗಿಲ್ಲಿ ಮತ್ತು ಕಾವ್ಯರ ಒಂದು ಇಲ್ಲಿ ಇಬ್ಬರು ಕೂಡ ಜೋಡಿ ತುಂಬ ಕ್ಯೂಟ್ ಆಗಿದೆ, ಸಖತ್ ಪೇರು ಕೂಡ. ಎಲ್ಲ ಒಂದು ಬಿಗ್ ಬಾಸ್ನಲ್ಲೇ ನೋಡಿರ್ಬೋದು ಅವರಿಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಎಲ್ಲ ಒಂದು ಪ್ರೋಗ್ರಾಮ್ನಲ್ಲಿ ಹೋದರೂ ಕೂಡ ಗಿಲ್ಲಿ ಕಾವ್ಯ ಅವರೇ ಒಂದು ಫ್ಯಾನ್ಸೇ ಇರ್ತದೆ. ಮತ್ತು ಅಂಥದ್ರಲ್ಲಿ ಇವಾಗ ಟ್ಯಾಟೋ ಆಗಲಿ ಮತ್ತು ಇಲ್ಲಿ ಅಭಿಮಾನಿಗಳು ಫೋಟೋನೇ ಇಬ್ಬರು ಒಂದು ಕಪಲ್ ಒಂದು ಜೋಡಿ ಥರನ ಟ್ರೀಟ್ ಮಾಡ್ತಾ ಇದ್ದಾರೆ. ಇಬ್ಬರು ಮದುವೆ ಆಗಬೇಕು ಅನ್ನೋ ಒಂದು ರೇಂಜ್ಗೆ ಇವಾಗ ಗಿಲ್ಲಿ ಒಂದು ಕಾವ್ಯರ ಒಂದು ಫೋಟೋ ಎಲ್ಲ ಒಂದು ಅಭಿಮಾನಿಗಳು ಗಿಲ್ಲಿ ಮತ್ತು ಕಾವ್ಯಗೆ ಫೋಟೋ ಫ್ರೇಮ್ ಕೊಟ್ಟರೂ ಕೂಡ ಅಲ್ಲಿ ಗಿಲ್ಲಿ ಸಪ್ರೇಟ್ ಕಾವ್ಯ ಸಪ್ರೇಟ್ ಇರೋದಿಲ್ಲ. ಇಬ್ಬರು ಜೊತೆ ಇದ್ದಂಥ ಒಂದು ಫೋಟೋನೇ ಇವಾಗ ಗಿಫ್ಟಾಗಿ ಕೊಡ್ತಾ ಇದ್ದಾರೆ. ಅಷ್ಟೊಂದು ಕ್ರೇಜ್ ಇದೆ. ಇಲ್ಲಿ ಬಿಗ್ ಬಾಸ್ ಮುಗಿದು 3 ತಿಂಗಳಾದರೂ ಕೂಡ ಗಿಲ್ಲಿ ಮತ್ತು ಕಾವ್ಯರ ಒಂದು ಕ್ರೇಜ್ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗ್ತಿಲ್ಲ. ಅಷ್ಟೊಂದು ಕ್ರೇಜ್ ಇದೆ. ಇಲ್ಲಿ ಗಿಲ್ಲಿ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದು ಎಲ್ಲರಿಗೂ ಗೊತ್ತೇ ಇದೆ. ಇಲ್ಲಿ ಬೆಂಗಳೂರಿಗೆ ಬಂದ ತಕ್ಷಣ ಅವರು ಎಷ್ಟೊಂದು 15 ದಿನ ಊಟಕ್ಕೋಸ್ಕರ ಒಂದು ಹೊತ್ತಿನ ಊಟಕ್ಕೋಸ್ಕರ ಎಷ್ಟು ಇಲ್ಲಿ ನರಳಾಡಿದು ಮತ್ತು ಅವು ಒಂದು 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 ಹೊತ್ತಿನ ಊಟಕ್ಕೋಸ್ಕರ ಅವರು ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದರು ಅಂತಂದು ಎಲ್ಲ ಒಂದು ಬಿಗ್ ಬಾಸ್ನಲ್ಲೇ ಹೇಳಿದರು, ಹಂಚಿಕೊಂಡಿದ್ರು. ಹಾಗೆ ಇಲ್ಲಿ ಈ ಒಂದು ಮನೆಗೆ ಬಂದು ಹೋದ ತಕ್ಷಣ ಕೂಡ ಇಲ್ಲಿ ಕಾವ್ಯರ ಅಮ್ಮ ಕಾಲ್ ಮಾಡಿರ್ತಾರೆ ಗಿಲ್ಲಿಗೆ. ಏನಪ್ಪ ಗಿಲ್ಲಿ ಇವಾಗ ಮದುವೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಲ್ಲ ಅಂತಂದು ಕಾವ್ಯರ ಅಮ್ಮ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಕೊನೆಗೂ ಇಲ್ಲಿ ಕಾವ್ಯರ ಅಮ್ಮ ಬೇರೆದವರು ಯಾಕಪ್ಪ, ಇಬ್ಬರು ಕೂಡ ಇಲ್ಲಿ ಇಡೀ ಕರ್ನಾಟಕ ಜನರೇ ಇಲ್ಲಿ ನಿಮ್ಮನ್ನು ಇಬ್ಬರು ಮದುವೆ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ, ಆದರೆ ನೀವಿಬ್ಬರು ದೂರ ಆಗ್ತಾ ಇದ್ದೀರಾ, ನಿಮ್ಮ ಒಂದು ಮನಸ್ಸಲ್ಲಿ ಏನಿದೆ ಅಂತಂದು ಕಾವ್ಯನಿಗೆ ಹೇಳು, ಕಾವ್ಯ ಮತ್ತು ನೀವು ಇಬ್ಬರು ಒಂದಾಗ್ರಿ ಅಂತಂದು ಕಾವ್ಯರಮ್ಮ ಹೇಳ್ತಾ ಇದ್ದಾರೆ. ಆದರೆ ಕಾವ್ಯ ಅವರು ಯಾಕೋ ಗಿಲ್ಲಿನ ಒಪ್ಕೊತಾ ಇಲ್ಲ. ಅವನು ಬೆಸ್ಟ್ ಫ್ರೆಂಡ್ ಥರನೇ ಇರಬೇಕು, ನಾನು ಆ ಒಂದು ಫೀಲಿಂಗ್ಸ್ನಲ್ಲಿ ಅವನ್ನ ನೋಡೇ ಇಲ್ಲ, ಯಾವುದೇ ಕಾರಣಕ್ಕೂ ನೋಡೋದಿಲ್ಲ ಅಂತಂದು ಕಾವ್ಯ ಅವರು ಕ್ಲಿಯಾರಿಟಿ ಕೊಟ್ಟರು. ಆದರೆ ಇಲ್ಲಿ
ಗಿಲ್ಲಿಯ ಒಂದು ಮನಸ್ಸಲ್ಲಿ ಕಾವ್ಯ ಅವ್ರಿಗೆ ಒಂದು ಸ್ಥಾನ ಇದೆ. ಅವರು ಮದುವೆ ಮಾಡ್ಕೋಬೇಕು ಅಂತಂದು ಆಸೆನೂ ಕೂಡ ಇದೆ. ಎಲ್ಲ ಒಂದು ಪ್ರೋಗ್ರಾಮ್ನಲ್ಲೂ ಕೂಡ ಇಂಡೈರೆಕ್ಟಾಗಿ ಕಾವ್ಯ ನನಗೆ ಇಷ್ಟ ಅಂತಂದು ಹೇಳ್ಕೊತಾ ಇದ್ದಾರೆ. ಆದರೆ ಕಾವ್ಯ ಅವರು ಯಾವುದೇ ಒಂದು ಪ್ರೋಗ್ರಾಮಲ್ಲಿ ಕೂಡ ಗಿಲ್ಲಿ ನನಗೆ ಬೆಸ್ಟ್ ಫ್ರೆಂಡ್ ಅಷ್ಟೇ ಅಂತಂದು ಹೇಳ್ತಾ ಇದ್ದಾರೆ. ಇಲ್ಲಿ ಗಿಲ್ಲಿ ಕಾವ್ಯ ಅವರು ಮದುವೆ ಆಗ್ತಾರಾ ಅಥವಾ ಇಲ್ಲ, ಇಲ್ಲಿ ಸುಳ್ಳು ಸುದ್ದಿಗಳು ಹಬ್ತಾ ಇದೆ ಅಂತ ನೋಡೋಣ. ಇಲ್ಲಿ ಗಿಲ್ಲಿಯವರು ಮತ್ತು ಕಾವ್ಯ ಅವರು ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ. ಅವರ ಒಂದು ಲೈಫ್ನಲ್ಲಿ ಇವಾಗ ಕಾವ್ಯರ ಒಂದು ಲೈಫ್ನಲ್ಲಿ ಇವಾಗ ಮದುವೆ ವಿಚಾರದ ಬಗ್ಗೆನೇ ಮಾತಾಡ್ತಾ ಇಲ್ಲ. ಆದರೆ ಇಲ್ಲಿ ಗಿಲ್ಲಿಯ ಒಂದು ಮನೆಯಲ್ಲಿ ಇವಾಗ 1 ವರ್ಷದ ಒಳಗಡೆ ಗಿಲ್ಲಿಗೆ ಮದುವೆ ಆಗುತ್ತದೆ. ಯಾರು ಹುಡುಗಿ ಅಂತಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.